ಕೇಳಿದ್ರೆ ಎಷ್ಟು ಮೈ ಒಂದು ರೋಮಾಂಚನ ಆಗುತ್ತಲ್ಲ. ಈ ಹಾಡು ಕೇಳಿದ್ರೆ ನಮ್ಮ ಭಾರತದ ಶೌರ್ಯ ಪರಾಕ್ರಮ ಕಣ್ಣೆದುರು ಬರುತ್ತೆ. ಅದರಲ್ಲೂ ಛತ್ರಪತಿ ಶಿವಾಜಿ ಮಹಾರಾಜರ ಬಗ್ಗೆ ಕೇಳಿದ್ರೆ ತುಂಬಾ ಹೆಮ್ಮೆ ಆಗುತ್ತೆ. ಅವರು ಕಟ್ಟಿದ ಹಿಂದವಿ ಸ್ವರಾಜ್ಯದ ನೆನಪಾಗುತ್ತೆ. ಆದ್ರೆ ದೇಶದ ಪರಿಸ್ಥಿತಿ ಹೇಗಿದೆ ನೋಡು. ಎಲ್ಲಾ ಕಡೆಯಿಂದ ಈ ಜಿಹಾದಿ ಮನಸ್ಥಿತಿಗಳ ಜನರು ನಮ್ಮ ಹಿಂದೂ ಸಮಾಜವನ್ನು ತುಂಡರಿಸ್ತಾ ಇದ್ದಾರೆ. ಅಂದ್ರೆ ಅಂದ್ರೆ ಇತ್ತೀಚೆಗೆ ನಾವು ಟಿವಿಯಲ್ಲಿ ನೋಡಿದ್ವಲ್ಲ, ಮಹಾರಾಷ್ಟ್ರ ನಾಂದೇಡಲ್ಲಿ ಏನಾಯ್ತು ಅಂತ. ನಡು ರಸ್ತೆಯಲ್ಲಿ ಒಬ್ಬ ಧರ್ಮಾಂಧ ವ್ಯಕ್ತಿ ಹಿಂದೂ ಹುಡುಗಿಯನ್ನು ಎಲ್ಲರ ಕಣ್ಣೆದುರೇ ಹೇಳ್ಕೊಂಡು ಹೋದ. ಎಲ್ಲರೂ ನೋಡ್ತಿದ್ದೆ ಹೊರತು ಯಾರು ಸಹಾಯಕ್ಕೆ ಬರಲಿಲ್ಲ. ಅಣ್ಣ, ನಾನು ಆ ಜಾಗದಲ್ಲಿ ಇದ್ದಿದ್ರೆ ನಾನನ್ನ ಕಾಪಾಡ್ಕೊಂತಿದ್ನ, ಇಲ್ಲ ಯಾರಾದ್ರೂ ನನ್ನ ಸಹಾಯಕ್ಕೆ ಬರ್ತಿದ್ರಾ? ಇಲ್ಲ, ಯಾರು ಬರೋದಿಲ್ಲ. ನಾನು ಈ ಟಿವಿ ಅಥವಾ ನೇರ ಘಟನೆ ನೋಡುವಾಗ ನಮ್ಮ ರಕ್ಷಣೆಗೆ ಪೊಲೀಸರಿದ್ದಾರೆ, ಸರ್ಕಾರ ಇದೆ ಅಂತ ನಾನು ಭಾವಿಸಿದ್ದೆ. ನಿಜ. ಆದ್ರೆ ಈ ಸರ್ಕಾರ ಮತ್ತೆ ಪೊಲೀಸರು ಎಲ್ಲಾ ಕಡೆ ಹೋಗೋದಕ್ಕಾಗತ್ತಾ? ಈ ದೌರ್ಜನ್ಯ ಎಲ್ಲ ಮಹಿಳೆಯರಿಗೆ ಮಾತ್ರನಾ? ನಿಮ್ ಕತೆ ಏನು? ನೀವು ಗಂಡ್ಮಕ್ಳಾದ್ರೂ ಸುರಕ್ಷಿತ ಇದ್ದೀರಿ ಅಲ್ವಾ? ನಮ್ಮ ನಾವು ಕೂಡ ಯಾರು ನಮ್ಮ ಹಿಂದೂ ಸಮಾಜದಲ್ಲಿ ಯಾವ ಹೆಣ್ಣು ಸುರಕ್ಷಿತ ಆಗಿಲ್ಲ. ನಾವಷ್ಟೇ ಅಲ್ಲ, ಇತ್ತೀಚೆಗೆ ಉತ್ತರ ಪ್ರದೇಶದ ಗಜಿಯಾಬಾದ್ನಲ್ಲಿ ಏನಾಯ್ತು, ಬಕ್ರೀದ್ ದಿನ ಒಬ್ಬ ಕುರಿಯನ್ನು ಹಲಾಲ್ ಮಾಡಿದಾಗ ಒಬ್ಬ ಹಿಂದೂ ವ್ಯಕ್ತಿಯನ್ನು ಅವನ ಕುತ್ತಿಗೆಯನ್ನು ಕಳೆದುಕೊಂಡಿದ್ರು. ಹೌದಾ? ನೋಡ್ತೀರಾ, ಈ ನಮ್ಮ ಸ್ವತಂತ್ರ ಭಾರತದಲ್ಲಿ ಕಾನೂನಿಗೆ ಯಾರಿಗೂ ಭಯನೇ ಇಲ್ಲ. ಕಾನೂನು ಇದೆ ಅನ್ನೋದೇ ಮರೆತೋಗ್ಬಿಟ್ಟಿದ್ದಾರೆ. ನಮ್ಮ ಹಿಂದೂ ಹೆಣ್ಮಕ್ಳಾಗ್ಲಿ ಅಥವಾ ಹಿಂದೂ ಸಮಾಜವಾಗ್ಲಿ ಯಾವುದು ಈ ಸುರಕ್ಷಿತವಾಗಿಲ್ಲ. ನಿಜ. ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜರ ಹಿಂದವಿ ಸ್ವರಾಜ್ಯ ಮಾದರಿಯಾಗಿತ್ತು. ಅಲ್ಲಿ ಮಹಿಳೆಯರಿಗೆ ದೌರ್ಜನ್ಯ ಮಾಡ್ತಿದ್ದ ರಾಂಜೆ ಪಾಟೀಲನಿಗೆ ಕೈ ಕಾಲುಗಳನ್ನು ಕತ್ತರಿಸ್ಬೇಕಂತ ಮಹಾರಾಜರು ಕ್ಷಣದಲ್ಲೇ ತೀರ್ಪು ಕೊಟ್ಟಿದ್ರು. ಆ ಆದೇಶ ಕೊಟ್ಟಾಗ ಮಹಾರಾಜರಿಗೆ ಕೇವಲ 16 ವರ್ಷ ವಯಸ್ಸು. Tulis. ಮಹಾರಾಜರ ಈ ರೀತಿ ತೀರ್ಪು ಈಗ ಇದ್ದಿದ್ದರೆ ಇನ್ನು ಯಾವುದೇ ದೌರ್ಜನ್ಯ ಹಾಗೂ ಅಪರಾಧಗಳು ಆಗ್ತಿರಲಿಲ್ಲ. ಅಪರಾಧಿಗಳಿಗೆ ಈ ರೀತಿ ಶಿಕ್ಷೆ ಕೊಟ್ಟರೆ ಮುಂದೆ ಅಪರಾಧ ಮಾಡಲು ಯಾರಿಗೂ ಧೈರ್ಯವೇ ಇರುವುದಿಲ್ಲ. ನಮ್ಮ ಮಹಾರಾಜರು ಯಾವ ರೀತಿ ತೀರ್ಪನ್ನು ನೀಡಬೇಕು ಹಾಗೂ ಸುರಕ್ಷಿತ ಸಮಾಜವನ್ನು ಹೇಗೆ ನಿರ್ಮಿಸಬೇಕು ಅಂತ ಆಗಲೇ ತೋರಿಸಿಕೊಟ್ಟಿದ್ದಾರೆ. ನಿಜ. ಇವಾಗ್ಲೂ ಕಾನೂನುಗಳು ಇದಾವೆ, ಆದ್ರೆ ಅವುಗಳನ್ನ ಕಟ್ಟುನಿಟ್ಟಾಗಿ ಜಾರಿ ತಂದಿಲ್ಲ, ಯಾರು ಪಾಲಿಸ್ತಾನೂ ಇಲ್ಲ. ಹಾಗಾಗಿ ಅಪರಾಧ ಮಾಡೋರಿಗೆ ಕಾನೂನಿನ ಮೇಲೆ ಭಯನೇ ಇಲ್ದಂಗಾಗಿದೆ. ಮತ್ತೆ ನನಗೆ ಅಂತ ರಾಜ್ಯ ಬೇಕು ಅಂದ್ರೆ ಛತ್ರಪತಿ ಶಿವಾಜಿ ಮಹಾರಾಜರಂತ ಹಿಂದವಿ ಸ್ವರಾಜ್ಯ ತರಬೇಕು. ಆಗ ಅದರಲ್ಲಿ ಕಾನೂನಿನ ಭಯ ಇರುತ್ತೆ. ಹೌದು, ನಮ್ಮ ಪೂರ್ವಜರು ಹಿಂದೆ ಸ್ವತಂತ್ರಕ್ಕಾಗಿ ತಮ್ಮ ಜೀವನ, ಮನೆ, ಮಠ ಯಾವುದನ್ನು ಲೆಕ್ಕಿಸದೆ ನಮ್ಮ ಭಾರತ ಮಾತೆ ರಕ್ಷಣೆಗೆ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದ್ದಾರೆ. ಹೌದು,
ಅಣ್ಣ, ನಾನು ಇಂಥ ಪ್ರಸಂಗಗಳನ್ನ ಎದುರಿಸಕ್ಕೆ ತಯಾರಾಗಬೇಕಾಗಿದೆ. ಹಾ, ನಾನು ನಾನು ಕೂಡ ತಯಾರಾಗಬೇಕಾಗಿದೆ. ನಾನು ಇತ್ತೀಚೆಗೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ನೋಡಿದ್ದೇನೆ, ಹರ್ ಮೈ ಯೋಧ ಅಂತ. ಅದರಲ್ಲಿ ಪ್ರತಿ ಮನೆಯಲ್ಲೂ ಒಬ್ಬ ಯೋಧನ ಸೃಷ್ಟಿಸಲು ತರಬೇತಿ ನೀಡುತ್ತಾರೆ. ನಾವು ಅಲ್ಲಿಗೆ ಹೋಗಿ ಕಲಿಬಹುದಲ್ವೇ? ಇಲ್ಲೇ ಹೋಗೋಣ, ನಡಿ. ಹಾ, ಹೇಳಿ. ತಂತ್ರ ಪ್ರಶಿಕ್ಷಣ ಮುಖಾಂತರ ನಮ್ಮ ರಕ್ಷಣೆಯನ್ನು ನಾವು ಹೇಗೆ ಮಾಡ್ಬೋದು ಅದನ್ನ ಇವತ್ತಿನ ವರ್ಗದಲ್ಲಿ ನಾವು ನೋಡ್ಲಿಕ್ಕಿದ್ದೇವೆ. ಮೊದಲಿಗೆ ಯಾರಾದ್ರೂ ಬಂದು ನಮ್ಮನ್ನು ಹಿಂದಿಂದ ಹಿಡ್ಕೊಂಡ್ರೆ ನಮ್ಗೆ ಕೈ ಅಲ್ಲಾಡ್ಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆವಾಗ ನಮ್ಮ ರಕ್ಷಣೆಯನ್ನು ನಾವು ಹೇಗೆ ಮಾಡ್ಬೋದು ಅದನ್ನ ಈಗ ನೋಡೋಣ. ಮುಖಾಂತರ ಶಸ್ತ್ರದಿಂದ ನಮ್ಮ ರಕ್ಷಣೆ ನಾವು ಹೇಗ್ ಮಾಡ್ಬೋದು ಅದನ್ನ ನೋಡೋಣ. ಇದು ನಾವು ಈ ವರ್ಗದಲ್ಲಿ ಹೀಗೆ ಪ್ರತಿ ವರ್ಗದಲ್ಲಿ ನಾವು ಕಲಿಸಿಕೊಡ್ತೇವೆ. ಆ ವರ್ಗದಲ್ಲಿ ಮುಂದಿನ ವರ್ಗದಲ್ಲಿ ನಾವು ಏನೇನು ಕಲಿತೇವೆ ಅದನ್ನು ಸಹ ತೋರಿಸಿಕೊಡ್ತೇವೆ. ಇಲ್ಲಮ್ಮ
ಕಾಲಿದೆ